ಸ್ನೇಹಿತರೆ, ಇದಕ್ಕೆ ಒಂದು ಸಿಮ್ ಕಾರ್ಡ್ ತೊಗೊಂಡಿದ್ದೀನಿ, ನಮ್ಮ ಏರಿಯಾದಲ್ಲಿ ಯಾವ ನೆಟ್ವರ್ಕ್ ಸಿಗುತ್ತೆ ಅಂತ. ಮತ್ತು ಒಂದು 128 GB ಒಂದು ಮೆಮೊರಿ ಕಾರ್ಡ್ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಒಂದು ಈ ಥರ ಒಂದು ಇದಿದ್ದರೆ ಬೆಸ್ಟು, ಸ್ಕ್ರೂ ಡ್ರೈವರ್ ಇದ್ದರೆ ಬೆಸ್ಟು. ಯಾಕಂದರೆ ಇಲ್ಲಿ ಸಿಮ್ ಕಾರ್ಡ್ ಹಾಕ್ತೀವಲ್ಲ, ಇಲ್ಲಿ ಸಿಮ್ ಕಾರ್ಡ್ ಹಾಕ್ಬೇಕಾರಾಗ ಮಿಸ್ಸಾಗಿ ಸಿಮ್ ಇದ್ರ ಒಳಗೆ ಹೋಯ್ತು ಅಂತಂದರೆ ಅದನ್ನು ತಕ್ಕೊಳ್ಳೋದು ಕಷ್ಟ ಆಗ್ತದೆ. ಅದಕ್ಕೆ ಈ ಸ್ಕ್ರೂ ಡ್ರೈವರ್ ಇದ್ದರೆ ಇಲ್ಲಿ ಇದಾವಲ್ಲ, ಈ ಸ್ಕ್ರೂನ ಬಿಚ್ಕೊಂಡು ಆ ಸಿಮ್ ಕಾರ್ಡನ್ನ ವಾಪಸ್ ತಗೋಬೋದು. ಯಾಕಂದರೆ ನನಗೂ ಈ ರೀತಿ ಆಗಿತ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಈಗ ಹಾಕಿದ್ದೆ, ತೆಗೆದು ತೋರಿಸ್ತೀನಿ. ನೋಡಿ, ಇಲ್ಲಿ ಪಾಯಿಂಟ್ ಮಾಡಿದ್ದೀನಲ್ಲ, ಇದರಲ್ಲಿ ಮೆಮೊರಿ ಕಾರ್ಡ್ ಹಾಕಬೇಕು. ಅದ್ರ ಪಕ್ಕನೇ ಇದೆಯಲ್ಲ, ಇದರಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ, ಇದರಲ್ಲಿ ಸಿಮ್ ಕಾರ್ಡ್ ಹಾಕ್ಕೋಬೇಕು. ಈಗ ಕೆಳಗೆ ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. ಇದು ಈ ರೀತಿ ಇರುತ್ತಲ್ಲ, ಇದು ಕೆಳಗೆ ಬರಲಿ. ಹಿಂಗೆ ಹಾಕಿ ಹಿಂಗೆ ಒಂದು ಸರಿ ಪ್ರೆಸ್ ಮಾಡಿದರೆ ಚಟ್ಟಂದು ಲಾಕ್ ಆಗುತ್ತೆ. ಇದಾದರೂ ಅಷ್ಟೇ, ಇದನ್ನು ಈ ರೀತಿ ಹಾಕ್ಕೋಬೇಕು ನೋಡಿ. ಹಾಂ, ಲಾಕ್ ಆಯಿತು. ಈಗ ಮೆಮೊರಿ ಕಾರ್ಡ್ ಹಾಕ್ಕೊಂಡಿದ್ದೀನಿ, ಸಿಮ್ ಕಾರ್ಡ್ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಕ್ಲೋಸ್ ಮಾಡಿಬಿಡ್ತೀನಿ. ನೆಕ್ಸ್ಟು ಇಲ್ಲೊಂದು ಪವರ್ ಬಟನ್ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಪವರ್ ಬಟನ್ನು. ಮತ್ತು ಇದು USB ಸಿ ಪಿನಿಂದು ಸೋಲಾರ್ ಪ್ಯಾನಲಿಂದು ಬರುತ್ತಲ್ಲ, ಇದನ್ನು ಹಾಕೋದಕ್ಕೆ, ಇದನ್ನು ಇಲ್ಲಿ ಹಾಕೋಬೇಕು. ಇದನ್ನ ನೋಡಿ ಹಾಕ್ಕೊಂಡಿದ್ದೀನಿ. ಇದನ್ನ ಈ ರೀತಿ. ನೆಕ್ಸ್ಟು ಈಗ ಮೊಬೈಲಲ್ಲಿ ಯಾವ ರೀತಿ ಆ್ಯಪನ್ನು ಹಾಕ್ಕೋಬೇಕು, ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೋಬೇಕು, ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ. ಸ್ನೇಹಿತರೆ, V380 Pro ಈ ಕ್ಯಾಮ್ರಾದ್ದು ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಅದನ್ನು ರಿಜಿಸ್ಟರ್ ಹೇಗೆ ಮಾಡಬೇಕು ಮತ್ತು ಕನೆಕ್ಷನ್ ಹೇಗೆ ತಗೋಬೇಕು ಅದನ್ನು ಪೂರ್ತಿ ತೋರಿಸ್ತೀನಿ. ಈ ವಿಡಿಯೋ ಸ್ಕಿಪ್ ಮಾಡಿದ ಪೂರ್ತಿ ನೋಡಿ. ಗೂಗಲ್ ಪ್ಲೇ ಸ್ಟೋರ್ ಓಪನ್ ಮಾಡ್ಕೊತೀನಿ. ಇದರಲ್ಲಿ ಸರ್ಚ್ ಮಾಡ್ತೀನಿ V380 Pro. ನೋಡಿ, ಈ ರೀತಿ ಬರುತ್ತೆ, ಈ ಸಿಂಬಲ್ ಇರುತ್ತೆ. ಇದನ್ನು ಇನ್ಸ್ಟಾಲ್ ಮಾಡ್ಕೋಬೇಕೀಗ. ಸ್ನೇಹಿತರೆ ನೋಡಿ, V380 Pro ಆ್ಯಪ್ ಇನ್ಸ್ಟಾಲ್ ಆಗಿದೆ. ಈಗ ಓಪನ್ ಮಾಡ್ಕೊತೀನಿ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಗ್ರಿ. ಗೆಟ್ ಸ್ಟಾರ್ಟೆಡ್. ಇವಾಗ ನೋಡಿ, ಈಗ ಲಾಗಿನ್ನು ಮತ್ತು ರಿಜಿಸ್ಟರ್ ಅಂತ ಎರಡಿದೆ. ಈಗ ನಾನು ರಿಜಿಸ್ಟರ್ ಮಾಡ್ಕೊತೀನಿ ಹೊಸದಾಗಿ. ರೀಜನ್ನು ಮತ್ತು ಇಮೇಲ್ ಹೇಳ್ತಾ ಇದೆ. ನಮ್ಮದು ರೀಜನ್ನು ಏಷ್ಯಾ. ಕನ್ಫರ್ಮು. ಇಮೇಲ್ ID ಕೇಳ್ತಾ ಇದೆ. ಇಮೇಲ್ ID ಹಾಕಿದ್ದೀನಿ. ಈಗ ನನ್ನ ಇಮೇಲ್ IDಗೆ ವೆರಿಫಿಕೇಷನ್ ಕೋಡ್ ಹೋಗೈತೆ, ಚೆಕ್ ಮಾಡ್ತೀನಿ. ಒಂದು ವೇಳೆ ವೆರಿಫಿಕೇಷನ್ ಕೋಡ್ ಇದಕ್ಕೆ ಬಂದಿಲ್ಲ ಅಂತಂದರೆ ಸ್ಪ್ಯಾಮಲ್ಲಿ ಇರುತ್ತವೆ, ಅಲ್ಲಿ ನೋಡಬೇಕು. ನೋಡಿ, ಸ್ಪ್ಯಾಮಲ್ಲಿದೆ, ಇಲ್ಲಿ ಬಂದೈತೆ 93 70 80. ನೆಕ್ಸ್ಟ್ ಇವಾಗ ಸೆಟ್ ಪಾಸ್ವರ್ಡ್ ಅಂತ ಕೇಳ್ತೈತಿ. ಈಗ ಅದಕ್ಕೆ ಪಾಸ್ವರ್ಡ್ ಸೆಟ್ ಮಾಡ್ತೀನಿ. ಪಾಸ್ವರ್ಡು ಮತ್ತು ಎಂಟರ್ ಪಾಸ್ವರ್ಡ್ ಹೇಗೇನಂತ ಬರುತ್ತೆ, ಎರಡನ್ನೂ ಸೆಟ್ ಮಾಡ್ತೀನಿ ನೋಡಿ. ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆಯಿತು.
ಈಗ ಆ್ಯಡ್ ಡಿವೈಸ್ ಅಂತ ಹೋಗ್ತೀನಿ, ಡಿವೈಸನ್ನು ಆ್ಯಡ್ ಮಾಡ್ತೀನಿ. ಇಲ್ಲಿ QR ಕೋಡ್ ಕಾಣಿಸ್ತಾ ಇದೆಯಲ್ಲ, ಇದನ್ನು ಯಾವ ಆ್ಯಂಗಲಲ್ಲಿ ಹಿಡ್ಕೊಂಡ್ರೂ ಸಹ ಅದು ಲಿಂಕ್ ಆಗುತ್ತೆ. ಈಗ ಆ್ಯಡ್ ಡಿವೈಸ್ ಅಂತ ಕೊಡ್ತೀನಿ. ಆ್ಯಕ್ಟಿವೇಟಿಂಗ್ ಡಿವೈಸ್ ಅಂತ ಬರ್ತಾ ಇದೆ ನೋಡಿ. ವೇವ್ ಡಿವೈಸ್ ಕನೆಕ್ಟ್ ಆಗ್ತಾ ಇದೆ. ಸೇವ್. ಮತ್ತು ಈಗ ಅದು ಸೇವ್ ಆಯಿತು. ಅದೇನು ಸೇವ್ ಆಯಿತು ಅಂತಂದರೆ, ಇಲ್ಲಿ ಡ್ಯಾಮೇಜ್ ಆಗಿದ್ದರೂ ಸಹ, ಫಿಸಿಕಲಿ ಡ್ಯಾಮೇಜ್ ಆಗಿದ್ದರೆ ಯಾವುದು ಬಾರ್ಕೋಡು QR ಕೋಡು ಇದನ್ನು ಸೇವ್ ಮಾಡಿ ಇಟ್ಕೊಳ್ರಿ ಅಂತ ಹೇಳುತ್ತೆ. ಅದನ್ನ ಸೇವ್ ಮಾಡ್ಕೊಂಡಿದ್ದೀನಿ. ಇದನ್ನ ಅಲೋ ಮಾಡ್ತೀನಿ. ಈಗ ಸೇವಿಂಗ್ ಫೇಲ್ಡ್ ಆಯಿತು. ಇರಲಿ, ಸೇವಿಂಗ್ ಫೇಲ್ ಆದರೆ ಏನು ಪ್ರಾಬ್ಲಮ್ ಇಲ್ಲ. ಈ ಕ್ಯಾಮ್ರಾ ಯಾವ ರೀತಿ ನಮಗೆ ಡಿಸ್ಪ್ಲೇ ಆಗಬೇಕು ಅಂತ ತೋರಿಸ್ತಾ ಇದೆ. ಮೊದಲನೇ ಸೈಡ್ಗೆ 2 ಇದಾವಲ್ಲ, ಅವು ಮೇಲಿರಲಿ, ಮತ್ತು ಅದು ದೊಡ್ಡ ಕ್ಯಾಮ್ರಾ ಇತ್ತಲ್ಲ ಅದು ಸೆಂಟ್ರಿಗೆ ಬರಲಿ ಅನ್ನೋ ಥರ ಮಾಡ್ಕೊಂಡಿದ್ದೀನಿ. ಈಗ ಕನ್ಫರ್ಮ್ ಅಂತ ಕೊಡ್ತೀನಿ. ನೋಡಿ, ನೋಡಿ ಕ್ಯಾಮ್ರಾ ರೆಡಿ ಆಗ್ತಾ ಇದೆ. ನೋಡಿ, ಆ್ಯಂಗಲ್ ಇಲ್ಲಿ ಚೇಂಜ್ ಮಾಡ್ತೀನಿ. ಇಲ್ಲಿ ಚೇಂಜ್ ಮಾಡಿದಂಗೆಲ್ಲ ಇಲ್ಲಿ ಚೇಂಜ್ ಆಗ್ತಾ ಇದೆ ನೋಡಿ. ಇಲ್ಲಿ ಕೈ ಹಾಕ್ತಿದ್ದೀನಿ. ಇಲ್ಲಿ ನೋಡಿ, ಕಾಣಿಸ್ತಾ ಇದೆ ಕೈ. ಈಗ ಕ್ಯಾಮ್ರಾ ನಮಗೆ ಯಾವ ಆ್ಯಂಗಲಿಗೆ ಬೇಕೋ ಆ ಆ್ಯಂಗಲಿಗೆ ತಿರುಗಿಸ್ಕೋಬೋದು. ಮತ್ತು ಇದನ್ನು ನಮಗೆ ಯಾವ ಜಾಗದಲ್ಲಿ ಬೇಕೋ ಆ ಜಾಗದಲ್ಲಿ ಫಿಟ್ ಮಾಡ್ಕೋಬೇಕು. ಈಗ ಎಲ್ಲ ಪೂರ್ತಿ ಇನ್ಸ್ಟಾಲೇಷನ್ನು ಎಲ್ಲ ಪೂರ್ತಿ ರೆಡಿ ಆಯಿತು. ಮತ್ತು ಈ ಡಿವೈಸು ನಮ್ಮ ಮೊಬೈಲ್ಗೂ ಸಹ ಲಿಂಕ್ ಆಗೈತೆ. ಸ್ನೇಹಿತರೆ, ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಬೇಕಾದರೆ ಇನ್ನೂ ಒಂದು ವಿಡಿಯೋ ಮಾಡ್ತೀನಿ ಇದ್ರ ಬಗ್ಗೆ.